ನಾನು ನಿಮ್ಮ ದೊಡ್ಡ ಫ್ಯಾನ್. ನೀವು ಯಾವಾಗಲೂ ಚಿಗುರು ಮೀಸೆ ತುದಿಲಿ ಚಿಕ್ಕ ಕೋಪ ಇಟ್ಕೊಂಡು ನನಗೆ ಹುಡುಗಿರ್ ಕಂಡ್ರೇನೆ ಆಗಲ್ಲ ಅಂತೀರಲ್ಲ, ಅದೇ ನನಗೆ ತುಂಬ ಇಷ್ಟ ಆಗೋದು. ರಿಪ್ಲೈ ಮಾಡಿ ಪ್ಲೀಸ್. ಅವಾಗ್ಲಿಂದ ಕಿಲ ಕಿಲ ಅಂತ ನಗೋ ಸೌಂಡ್ ಕೇಳಿಸ್ತಿದೆ ಅಂದರೆ ಒಳಗಿರೋದು ಅಮೂಲ್ಯನೇ ಆಗಿರಬೇಕು. ನಗೋದು ಬಿಟ್ಟು ಯಾವ ಮಾತು ಕೇಳಿಸ್ತಿಲ್ವಲ್ಲ. ಛೇ, ಏನು ಮಾಡ್ತಿರ್ಬೋದು ಇವರು? ವೇದಾಂತ್, ನೀವು ಈ ರೀತಿ ಮೀಟಿಂಗ್ ಮಧ್ಯೆ ಎದ್ದು ಬರೋದು ಯಾಕೋ ಸರಿ ಅನಿಸ್ತಿಲ್ಲ. ದೇ ಆರ್ ದಿ ಮೇಜರ್ ಇನ್ವೆಸ್ಟರ್ಸ್. ವಾಟ್ ಯು ವಾಂಟ್ ಮೀ ಟು ಡೂ ಸಾರ್ಥಕ್? ಸ್ಟೂಪಿಡ್ ಆಗಿ ಹೇಳ್ತಿರೋನೆಲ್ಲ ಕೇಳ್ತಾ ನಿಲ್ಬೇಕಿತ್ತ? ಯಾರೋ ಮೆಸೇಜ್ ಮಾಡಿದಿನ ದೊಡ್ಡ ವಿಷಯ ಅಂದ್ಕೊಂಡು ನನ್ನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅದು ನಾನು ಸಹಿಸ್ಕೋತೀನ? ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಮಗಾನೇ ಅಲ್ಲ. ಅದು ಹಾಗಲ್ಲ ವೇದಾಂತ್. ಮತ್ತಿನ್ ಹೇಗೆ? ಮುಂದೊಂದು ದಿನ ಪ್ರೆಸ್ ಮುಂದಿನ ಇದೇ ರೀತಿ ಹೇಳಿದ್ರೆ ನನ್ನ ಇಮೇಜ್ ಏನಾಗಬೇಡ. ಆಲ್ರೆಡಿ ಊಷ್ಟಾಗಿದೆ, ಇನ್ನು ಇವ್ರು ಟಾಮ್ ಮಾಡಿದ್ರೆ ಉಡೀಸೆ. ಓಕೆ, ಕಾಮ್ ಡೌನ್. ಅವ್ರ ಹತ್ರ ನಾನು ಮಾತಾಡ್ತೀನಿ. ಶ್ರೀವತ್ಸ ಹತ್ರನೂ ಪ್ರೆಸ್ಗೆ ಸ್ಟೇಟ್ಮೆಂಟ್ ನಾನೇ ಕೊಡಿಸ್ತೀನಿ. ಐ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್. ಯು ರೆಸ್ಟ್ ಫಾರ್ ದ ಡೇ. ಅಷ್ಟಕ್ಕೂ ಗ್ಯಾಪಲ್ಲಿ ಮೆಸೇಜ್ ಮಾಡಿದ್ ಯಾರು ಬಾಸ್? ವೇದಾಂತ್ಗೆ ಈ ರೀತಿಯೆಲ್ಲ ಯಾರು ಮೆಸೇಜ್ ಕಳ್ಸೋಕ್ಕೆ ಸಾಧ್ಯ? ವೇದಾಂತ್ ಎಂಥ ಜೆನ್ಯೂನ್ ವ್ಯಕ್ತಿ ಅನ್ನೋದು ಎಲ್ರಿಗೂ ಗೊತ್ತು. ಯಾರೋ ಆಟಾಡ್ಸಿದ್ದಾರೆ. ಇದನ್ನೆಲ್ಲ ತಮಾಷೆಗೆ ಮಾಡ್ತಿದ್ದಾರಾ ಅಥವಾ ಏನಾದರೂ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಕಂಡುಹಿಡಬೇಕು. ಇದೇ ಥರ ಇನ್ನೊಂದು ಮೆಸೇಜ್ ಬಿಡು ನೋಡಿ ನಾದ್ನಿ. ಬೇಡ ಬಾವ, ಇವತ್ತಿಗೆ ಇಷ್ಟೇ ಸಾಕು. ಓವರ್ ಡೋಸೇಜ್ ಆಗಿಬಿಟ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇಷ್ಟಕ್ಕೆ ನನ್ನನ್ನು ಇಷ್ಟಪಡೋ ಹುಡುಗಿ ಇರ್ತಾಳ ಅಂತ ಶುಂಠಿ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾನೆ. ಹಾಗಂತ್ಯ? ನಿಂಗೆ ಇದೆಲ್ಲ ಹೆಂಗೆ? ನಮಗೆ ಹೆಂಗೆ ಬೇಕೋ ಹಾಗೆ. ಬನ್ನಿ ಈಗ ನಿಧಾನಕ್ಕೆ ಒಂದು ಕ್ಯಾಬಿನ್ ಕಡೆ ಹೋಗೋಣ. ನಮ್ಮ ಮೆಸೇಜ್ ಯಾವ ರೇಂಜಿಗೆ ಕೆಲಸ ಮಾಡ್ತಿದೆ ಆ್ಯಂಡ್ ಶುಂಠಿ ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಸರಿ ನಡಿ. ಇಲ್ಲೇನು ಮಾಡ್ತಾ ಇದೆಯಾ? ವಿಕಿ, ಲಂಚ್ ಕರೆಯೋಣ ಅಂತ ಬಂದೆ. ನನಗೆ ಬೇರೆ ಕೆಲಸ ಇದೆ, ನೀನು ನೋಡಿ. ಬಾಬಾ, ಯಾರನ್ನ ನಂಬಿದ್ರು ಈ ಗೋಸುಂಬೇನ್ ಮಾತ್ರ ನಂಬಾರ್ದು. ಅವಳು ದೊಡ್ಡ ಕಿಲಾಡಿ, ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಆರ್ತಿ, ಬಾಮ್ಮ ಇಲ್ಲಿ. ಆಮ ಬಂದೆ. ನಾಳೆ ನೀನು ಮದುವೆ ಆಗೋ ಮನೆಗೆ ಮೊದಲನೇ ಸಲ ಕಾಲಿಡ್ತಿದ್ಯಲ್ಲ, ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಕರೆದೆ. ಅಲ್ಲಿಗೆ ನಾವಿಲ್ಲಿಂದ ರೈಟ್ ಹೇಳಬೇಕು ಅಂತ ಆಯ್ತು. ಏ ತಲಾಟೆ, ಸುಮ್ಮನೆ ನಿಂತ್ಕೊಳ್ಳೆ. ನಾಳೆ ದಿನ ನಿನಗೂ ಮದುವೆ ಆಗುತ್ತೆ, ಆಗಲೂ ನಾನು ಇದನ್ನೇ ಹೇಳ್ತೀನಿ. ಹಾಗಿದ್ರೆ ಈಗ ಯಾಕೆ ಕೂತ್ಯಾ? ಅವಾಗಲೇ ಹೇಳಂತೆ ಬಿಡು. ಸುಮ್ಮನೆ ನಿಂತ್ಕೊಳ್ಳೆ. 2 ಸಲ ಕೇಳಿಸ್ಕೊಂಡ್ರೆ ಚೆನ್ನಾಗಿ ನೆನಪಿರುತ್ತೆ. ಇದು ಬೇರೆ. ಆರ್ತಿ, ನೀನು ವಿಕ್ರಾಂತ್ನ ಪ್ರೀತಿ ಮಾಡಿದ ವಿಚಾರ ನನ್ನ ಹತ್ರ ಹಂಚ್ಕೊಳ್ದೇ ಇರೋಷ್ಟು ಅಂತರ ಆಗಿದ್ದಕ್ಕೆ ಕ್ಷಮಿಸ್ಬಿಡಮ್ಮ. ಅಯ್ಯೋ ಅಮ್ಮ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಆ ವಿಚಾರದಲ್ಲಿ ಕ್ಷಮೆ ಕೇಳಬೇಕಾಗಿರೋಳು ನಾನು ಮಾತ್ರ. ನಿಮಗೆ ನೋವಾಗುತ್ತೆ ಅಂತ ಪ್ರೀತಿ ವಿಚಾರ ಮುಚ್ಚಿಟ್ಟೆ, ಆದರೆ ಅದು ತಪ್ಪೇ ಅಲ್ವಾ ಅಮ್ಮ? ಹೋಗಲಿ ಬಿಡಮ್ಮ, ಆಗಿದ್ದಾಗಿ ಹೋಯ್ತು. ಆದರೆ ಮುಂದೆ ನಡೆಯೋದ್ರ ಬಗ್ಗೆ ತುಂಬ ತಾಳ್ಮೆಯಿಂದಿರಬೇಕು. ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಎಲ್ಲಿ ತನ್ನ ಮಗಳು ಇನ್ನೊಬ್ಬರ ಮನೆಗೆ ಹೋಗಿ ಕಷ್ಟಪಡಬೇಕಾಗುತ್ತೋ ಅಂತ ಸಿಡಿಬಿಡಿ ಮಾಡ್ತಾ ಇರ್ತಾರೆ.
ನೀನು ನಾನು ಎಲ್ಲ ಅವರನ್ನು ಹೊಂದಿಸ್ಕೊಂಡು ಹೋಗಬೇಕು. ಆಯ್ತಮ್ಮ. ವಿಕ್ರಾಂತ್ ಅವ್ರ ಮನೆಗೂ ನಮಗೂ ಅಂತಸ್ತಲ್ಲಿ ಬಹಳ ಅಂತರ ಇದೆ ಆರ್ತಿ. ಅದನ್ನು ಸರಿದೂಗ್ಸೋಕ್ಕಾಗಲ್ಲ. ಆದರೆ ನೀನು ಮುಂದೆ ಬಾಳಿ ಬದುಕಬೇಕಾಗಿರೋದು ಅಲ್ಲೇ. ಅದಕ್ಕೆ ಅಲ್ಲಿ ಎಷ್ಟೇ ಕಷ್ಟ ಬಂದರೂ ನೀನು ಸಹಿಸ್ಕೊಂಡು ಹೋಗಬೇಕಾಗತ್ತೆ. ಸಹಿಸ್ಕೊಳ್ತೀನಮ್ಮ, ಏನೇ ಬಂದರೂ ಸಹಿಸ್ಕೊಳ್ತೀನಿ. ಹಾಗಾಗಬೇಕು ಅಂದರೆ ನೀನು ಈಗಲಿಂದನೇ ಅದಕ್ಕೆ ಸಿದ್ಧ ಆಗಬೇಕು. ಇನ್ನೂ ಜಾಸ್ತಿ ತಾಳ್ಮೆ ತಂದ್ಕೋಬೇಕು. ಲೈಫ್ ಟೈಮ್ ಸಿಮ್ಮಿಗೆ ವ್ಯಾಲಿಡಿಟಿ ರೀಚಾರ್ಜಾ? ಹಾಗಂದ್ರೇನೆ? ಇನ್ನೇನಮ್ಮ, ಹೋಗಿ ಹೋಗಿ ಅಕ್ಕಂಗೆ ಪೇಷನ್ಸ್ ಬಗ್ಗೆ ಪಾಠ ಮಾಡ್ತಾ ಇದೆಯಲ್ಲ. ಇಡೀ ಕರ್ನಾಟಕದಲ್ಲಿ ಈ ವಿಚಾರದಲ್ಲಿ ಅಕ್ಕ ಯಾವ ಲೆವೆಲ್ಗೆ ಫೇಮಸ್ ಗೊತ್ತಾ? ಇಡೀ ಕರ್ನಾಟಕಕ್ಕ ಯಾಕೆ ಫೇಮಸ್ಸು? ಇಷ್ಟು ದಿನ ಸಾಧು ಪಾಪಾಚಿ ಜನಗಳಿಗೆ ಗೋನ್ ಅಂತ ಮನುಷ್ಯ, ಹಸು ತರ ಬುದ್ಧಿ ಅಂತ ಕಂಪೇರ್ ಮಾಡೋರು. ಆದ್ರೆ ಈಗೀಗ ನಮ್ಮನೆ ಹಸು ಪಕ್ಕ ಪರಿಮಗಳು ಆರ್ತಿ ಅಂತದ್ದು ಕಣೆ. ಒದೆಯಲ್ಲ ಹಾಯಲ್ಲ ಎಲ್ಲ ಆರ್ತಿ ತರನೇ ಬುದ್ಧಿ ಅಂತ ಹೇಳ್ತಿದ್ದಾರೆ. ಅಯ್ಯಯ್ಯೋ ಬಾಸ್, ಏನ್ ಈ ಹುಡುಗಿ ಈ ತರ ಎಲ್ಲ ಕಳಿಸ್ತಿದ್ಯಲ್ಲ? ಅಲ್ಲ, ಇವಳಿಗೆ ನಿಮ್ ನಂಬರ್ ಎಲ್ಲಿಂದ ಸಿಕ್ತು? ಭಾರಿ ಸ್ಪೀಡ್ ಆಗಿದ್ದಾಳಲ್ಲ ಬಾಸ್. ವೇದಾಂತ್ ಅಂದ್ರೆ ನಿಂಗೆ ಇನ್ನ ಗೊತ್ತಿಲ್ಲ. ಬೇಕಾದ್ರೆ ಕಾಂತನ್ ಕೇಳು, ಈ ತರ ಎಲ್ಲ ಮೆಸೇಜ್ ಮಾಡಬೇಡ ಅಂತ ಆವಾಜ್ ಹಾಕಿ ರಿಪ್ಲೈ ಮಾಡಿ ಬಾಸ್. ಅವಳು ಯಾರು ಕ್ರ್ಯಾಕ್ ಮೆಸೇಜ್ ಮಾಡ್ತಾಳೆ ಅಂತ ನಾನು ರಿಪ್ಲೈ ಮಾಡ್ತಾ ಕೂರೋದಿಕ್ಕಾಗತ್ತಾ? ಒಳ್ಳೆ ಕಥೆ ರೀ ನಿಮ್ದು. ಬಾಸ್, ನಿಮ್ಮನ್ನ ನೋಡಿದ್ರೆ ಯಾರಿಗಾದ್ರೂ ಲವ್ ಮಾಡ್ಬೇಕು ಅನ್ಸುತ್ತಾ? ಯಾವ ಆಂಗಲ್ ಅಲ್ಲಾದ್ರೂ ನೀವು ಆ ಲೆವೆಲ್ಗೆ ರೊಮ್ಯಾಂಟಿಕ್ ಆಗಿದ್ದೀರಾ? ಒಂದೇ ಒಂದು ಹೆಣ್ಣು ಜೀವ ಆದ್ರೂ ನಿಮ್ ಕಡೆ ಅಂತ ತಿರುಗಾದ್ರೂ ನೋಡುತ್ತಾ? ಅಂದ್ರೆ ನಿಮ್ ಬಗ್ಗೆ ಗೊತ್ತಿರೋರು ಬಾಸ್. ಅಂಥದ್ರಲ್ಲಿ ಫಾರ್ ದ ಫಸ್ಟ್ ಟೈಮ್ ನಿಮ್ಗೆ ಯಾರು ಐ ಲವ್ ಯು ಅಂತೆಲ್ಲ ಮೆಸೇಜ್ ಮಾಡ್ತಾ ಇದಾರೆ ಅಂದ್ರೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತದೆ ಬಾಸ್. ತಲೆ ಕೆಟ್ಟು ಹೋಗ್ತಿದೆ ನನಗೆ. ಮಾಡೋದಿಕ್ಕೆ ಕೆಲಸ ಇಲ್ಲ ಅನ್ಸುತ್ತೆ. I need to get some air. ಅಕ್ಕ ಅಕ್ಕ, ನಾ ಬಂದೆ. ಹೇಳಿದ ಕೆಲಸ ಮಾಡ್ದೆ ಎಲ್ಲಿ ಓಡ್ ಹೋಗಿದ್ದೆ? ಏನ್ ಅಂಥ ಗನಂದಾರಿ ಕೆಲಸ ಆಯ್ತು? ಈ MLA ಪರಮಾನಂದನಿಗೆ ಏನು ಕೆಲಸನಾ? ವಾಟ್ ಎ ಕಾಮಿಡಿ. ಈ ನ್ಯೂಸ್ ಎಲ್ಲ ನೋಡಲ್ವಾ? ಇದ್ಯಾಕೀಗ? ಕರ್ನಾಟಕ ಪೂರ್ತಿ ಮುಳುಗೋಗಿರೋ ವಿಷಯ ನಿನ್ಗೆ ಗೊತ್ತಿಲ್ವಾ? ನೀನೇ ನ್ಯೂಸ್ ನೋಡಿಲ್ಲ ಅನ್ಸತ್ತೆ. ತುಂಬಾ ಜನ ಕಷ್ಟಪಡ್ತಿದ್ದಾರೆ, ನೊಂದಿದ್ದಾರೆ ಅಲ್ವಾ? ಅಂಥವ್ರಿಗೆ ನಾನು ಸಹಾಯ ಮಾಡಕ್ಕೆ ಹೋಗಿದ್ನಪ್ಪ. ಅಲ್ಲೂ ಪಾಲಿಟಿಕ್ಸ್ ಮಾಡಕ್ ಹೋಗಿದ್ಯಾ, ಇಲ್ಲ ಅವ್ರಿಗೆ ಬರೋ ದುಡ್ಡಲ್ಲಿ ಕಮಿಷನ್ ಹೊಡಿಕ್ ಹೋಗಿದ್ಯಾ? ಎಲ್ಲಾದರೂ ಉಂಟೆ. ದುಡ್ಡನ್ನ ಹೊಡಿಯೋದಿರಲಿ, ಹೊಡಿಬಹುದು ಅಂತ ಯೋಚನೆ ಮಾಡೋದು ಮಹಾಪಾಪ. ಯಾರಾದರೂ ಆ ಥರ ದರಿದ್ರ ಕೆಲಸ ಮಾಡಿದರೆ ಅವ್ರ ಬಾಯಿಗೆ ಹುಳ ಬೀಳಲಿ. ಪರವಾಗಿಲ್ಲ, ಇಷ್ಟಾದ್ರೂ ಒಳ್ಳೆ ಬುದ್ಧಿ ಇದೆಯಲ್ಲ. ಅಕ್ಕ, ನಿನ್ಗೊಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟಾ? ಅದು ನೀನು? ಏನಪ್ಪ ಅದು? ಇದೇ ಆ ಗಿಫ್ಟು, ಜೀವಂತ ಗೊಂಬೆ. ಏನು? ಏನೂ ಇಲ್ಲ. ನಾ ಕೆಲಸ ಅದು. ಇಬ್ರು ಬಂದಿದ್ದಾರೆ ಅಂದ್ರೆ ಏನೋ ಸ್ಕೀಮ್ ಹಾಕೊಂಡೇ ಬಂದಿರಬೇಕು. ಏನಿರ್ಬೋದು? ಕಾಂತ, ಏನು ಎಫೆಕ್ಟ್ ಆದಂಗೆ ಇಲ್ವಲ್ಲ ಆರ್ಯನ್? ಏನ ಆರ್ಯನ್ನ? ಆರ್ಯನ್ ಅಂದ್ರೆ ರೌಡಿ ನಾದ್ನಿ. ಕ್ರೀಮ್ ಹಚ್ಕೊಂಡು ಮೊದಲನೇ ದಿನನೇ ಬೆಳ್ಳಗಾಗ್ಬೇಕು ಅಂದ್ರೆ ಹೇಗೆ ಬಾವಾ? ಸ್ವಲ್ಪ ಕಾಯ್ಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಿ. ಬಾ ಸಾರಿಕಾ, ಆಫೀಸಿಗೆ ಜಾಯ್ನ್ ಆದಮೇಲೆ ಮಾಯ ಆಗ್ಬಿಟ್ಟೇನೋ ಅಂತ ಅಂದ್ಕೊಂಡೆ. ಛೇ ಇಲ್ಲ ಅತ್ತೆ, ಎಲ್ಲ ತಿಳ್ಕೊಳ್ಳೋಕ್ಕೆ ಟೈಮ್ ಆಗುತ್ತಲ್ವಾ?
ಅದನ್ನೇ ಮಾಡ್ತಾ ಇದ್ದೆ ಅಷ್ಟೆ. ಹಾಗಾದರೆ ಏನೋ ತಿಳ್ಕೊಂಡು ಬಂದಿದ್ಯಾ? ಅಮೂಲ್ಯ ಮತ್ತು ವಿಕ್ಕಿ ಏನೋ ನಡೆಸ್ತಾ ಇರೋದಂತೂ ಗ್ಯಾರಂಟಿ. ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ತರಿಕೆ ನಿನ್ನ ಕರ್ಕೊಂಬಂದು ನನ್ನ ರೆಪ್ಯುಟೇಷನ್ನ ನಾನೇ ಹಾಳು ಮಾಡ್ಕೊಂಡಾಗಾಯ್ತು. ನಾನು ತಿರ್ಗಾ ಕತೆಗೆ ಸೇರ್ಕೊಳ್ಳೋಣ ಅಂತ ಬಂದರೆ ನೀನು ತಲೆ ಬುಡ ಗೊತ್ತಿಲ್ಲದೆ ಇರೋ ಮ್ಯಾಟ್ರ್ ತಂದಿದ್ಯಾ. ಶಟ. ನನ್ನ ಟೆನ್ಷನ್ ಅದಲ್ಲ ಅತ್ತೆ. ಅವ್ರು ಮಾತಾಡೋದನ್ನ ನೋಡಿದ್ರೆ ಏನೋ ವಿಷಯ ಸೀರಿಯಸ್ ಆಗಿದೆ ಅನಿಸ್ತಾ ಇದೆ. ಏನು? ಒಂದು ವೇಳೆ ಅವರಿಬ್ಬರು ಸೇರಿಕೊಂಡು ವೇದಾಂತ್ಗೆ ಮದುವೆ ಮಾಡ್ಸೋಕ್ಕೇನಾದರೂ. ಬಾಸ್ ಕೂಡ ಮೊಬೈಲ್ನಲ್ಲಿ ಬ್ಯುಸಿ ಆಗ್ಬಿಟ್ರಲ್ಲ. ಬಡ್ಡಿ ಮಗನ ಮೊಬೈಲು ಯಾರು ಅಂತಾನೆ ಬಿಟ್ಟಿದೆ. ರೇಖಾಂತ ನಗೋ ಹಾಗಿದ್ರೆ ಕರೆಕ್ಟಾಗಿ ಯಾಕೆ ವಿಕೃತವಾಗಿ ನಗ್ತೀರಾ? ಯಾರ್ದೋ ಮೆಸೇಜ್ ಕಾಯ್ತಿರೋ ಹಾಗಿದೆ. ಸುಮ್ಮನೆ ನಿಂತ್ಕೊಳ್ರಿ, ಆ ರೀತಿ ಏನೂ ಇಲ್ಲ. ಆಗ್ಲೇ ಯಾವುದೋ ಹುಡುಗಿ ನನಗೆ ಸ್ಟೂಪಿಡ್ ಆಗಿ ಮೆಸೇಜ್ ಮಾಡಿದ್ದಲ್ಲ, ಮತ್ತೆ ಅದೇ ಹುಡುಗಿ ಮೆಸೇಜ್ ಮಾಡಿದ್ದಾಳಂತ ನೋಡಿದೆ ಅಷ್ಟೇ. ಮೆಸೇಜ್ ಬಂದಿದ್ದು ನನ್ನ ಮೊಬೈಲ್ಗೆ, ನಿಮ್ಮ ಮೊಬೈಲ್ಗೆ ಅಲ್ಲ. ಅದು ಸರಿ, ಆವಾಗಲೇ ಆ ಹುಡುಗಿ ಬೈ ಮಿಸ್ಟೇಕ್ ಮೆಸೇಜ್ ಮಾಡಿದ್ಲು ಅಂತ ನೀವೇ ಹೇಳಿದ್ರಿ. ಬೈ ಮಿಸ್ಟೇಕ್ ಅಂದಮೇಲೆ ಮತ್ತ್ಯಾಕೆ ನಿಮಗೆ ಮೆಸೇಜ್ ಮಾಡ್ತಾಳೆ ಬಾಸ್? ಅವಳಿಗೆ ರಿಪ್ಲೈ ಎಲ್ಲ ಮಾಡೋ ಸೀನೇ ಇಲ್ಲ ಅಂದ್ರೆ ಮತ್ತೆ ಅವಳು ಮೆಸೇಜ್ ಬಂತಂತ ಕಾಯ್ತಿದ್ದೀರಾ? ಶ್ರೀಕಾಂತ, ನಿಮ್ದು ಎಷ್ಟಿದೆ ಅಷ್ಟು ಕೆಲಸ ನೋಡ್ಕೊಡ್ರಿ, ತರ ತಿನ್ಬೇಡಿ. ಬಾಸ್ ತಲೆಯಲ್ಲೂ ಕೆಮಿಕಲ್ ರಿಯಾಕ್ಷನ್ ಶುರುವಾಯ್ತು. ಏನ್ ಬೈಕೊಂಡ್ರಿ? ಏನು ಇಲ್ಲ ಬಾಸ್, ಕೆಮಿಸ್ಟ್ರಿ ಫಿಸಿಕ್ಸ್ ಆಗಿ ಬಯಾಲಜಿ ಯಾವಾಗ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ವಾಟ್ ಬ್ಲಡಿ ನಾನ್ಸೆನ್ಸ್! ಸುಮ್ಮನೆ ನಿಂತ್ಕೊಳ್ರಿ. ಹಲೋ ಸುಜಿತ್, ಹಾಯ್, ಹೇಗಿದ್ದೀರಾ? ಅವತ್ತು ಪ್ರೆಸೆಂಟೇಷನ್ ತಗೊಂಡು ಹೋದ್ರು, ಯು ನೆವರ್ ಗಾಟ್ ಬ್ಯಾಕ್ ಟು ಮೀ. ಡೀಲ್ ಓಕೆನಾ? ಹೇಗೆ? ಅದೇ ವಿಷಯ ಮಾತಾಡೋಣ ಅಂತ ನಿಮಗೆ ಕಾಲ್ ಮಾಡಿದೆ. ಇವತ್ತು ನನ್ನ ಮಗಂದು 5th ಇಯರ್ ಬರ್ತ್ಡೇ. ಓ, ಇಸ್ ಇಟ್? ಪ್ಲೀಸ್ ಕನ್ವೆ ಮೈ ರಿಗಾರ್ಡ್ಸ್. ಹೀಗಂದ್ರೆ ಹೇಗೆ ವೇದಾಂತ್? ನಿಮ್ಗೆ ಇನ್ವೈಟ್ ಮಾಡೋಕ್ಕೆ ಅಂತಲೇ ಕಾಲ್ ಮಾಡಿದ್ದು. ಆ್ಯಕ್ಚುಲಿ ನನ್ನ ಪಾರ್ಟೀಸ್ಗಳಿಗೆ ಜಾಸ್ತಿ ಹೋಗೋದಿಲ್ಲ. ಅಪರೂಪಕ್ಕಾದರೂ ಹೋಗ್ತಿರಲ್ವಾ, ಅದರಲ್ಲಿ ಇದು ಅಂತ ಅನ್ಕೊಳ್ಳಿ. ತುಂಬ ಪ್ರೈವೇಟ್ ಫಂಕ್ಷನ್ನು. ಹೀಗೆ ಕ್ಲೋಸ್ ಆಗಿರೋ 5-6 ಫ್ಯಾಮಿಲಿನ ಕರೆದಿದ್ದೀನಿ. ನಮ್ಮ ವೈಫು ನಿಮ್ಮ ದೊಡ್ಡ ಫ್ಯಾನ್, ಗೊತ್ತಾ? ಸುಜಿತ್, ನನ್ನ ಪರ್ಸನಲ್ ಲೈಫ್ ಹಾಗೂ ನನ್ನ ಪ್ರೊಫೆಷನಲ್ ಲೈಫ್ನ ಸಪ್ರೇಟ್ ಆಗಿರ್ತೀನಿ. ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ನೀವು ಆದ್ಯ ಆರ್ಗ್ಯಾನಿಕ್ಸ್ ಫೇಸ್ ಆಗೋಕ್ಕೆ ಸೆಲೆಬ್ರಿಟಿನ ಹುಡುಕ್ತಾ ಇದ್ದೀರಿ ಅಂತ ಗೊತ್ತಾಯಿತು. ಆ್ಯಕ್ಚುಲಿ TV ಫಸ್ಟು ನಮ್ರತಾ ಇದ್ದಾರಲ್ಲ. ನಮ್ರತಾನ ಬಾಸ್, ಅವ್ರು ತುಂಬಾ ಫೇಮಸ್. ಊರೂರ್ಗೆ ಹೋಗಿ ಹಳ್ಳಿ ಮನೆಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ಅವ್ರಿಗೆ 2 ಮಿಲಿಯನ್ ಫಾಲೋವರ್ಸ್ ಇದಾರೆ. ಅವ್ರು ಏನಾದ್ರೂ ನಮ್ಮ ಆದ್ಯ ಆರ್ಗ್ಯಾನಿಕ್ಸ್ ಅಡ್ವರ್ಟೈಸ್ಮೆಂಟ್ ಒಪ್ಕೊಂಡ್ಬಿಟ್ರೆ ಸೂಪರ್ ಬಾಸ್. ಶ್ರೀಕಾಂತ, ಸುಮ್ಮನೆ ನಿಂತ್ಕೊಳ್ರಿ. ಅಮ್ಮನ ಕಾಲ್. ಹಾ ಸುಜಿತ್, ಹೇಳಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಅವರು ನನ್ನ ವೈಫ್ ತಂಗಿ ಕ್ಲೋಸ್ ಫ್ರೆಂಡು. ಅವರು ಕೂಡ ಇವತ್ತು ಬರ್ತಾ ಇದ್ದಾರೆ. ನೀವು ಬಂದರೆ ನಮ್ಮ ಡೀಲ್ ಜೊತೆ ಅವರನ್ನು ನೀವು ಆದ್ಯ ಆರ್ಗ್ಯಾನಿಕ್ಸ್ ಫೇಸ್ ಆಗಿ ಸೈನ್ ಮಾಡಿಸ್ಕೋಬೋದು. ಐ ಥಿಂಕ್ ಐಲ್ ಬಿ ಓಕೆ ವಿತ್ ಇಟ್. ಸರಿ, ಬರ್ತೀನಿ. ಶ್ಯೂರ್. ಹಾಂ ವೇದಾಂತ್, ಹಾಗೇನೇ ಇವತ್ತು ನಮಗೆ ಪ್ರೆಸೆಂಟೇಷನ್ ಕೊಟ್ರಲ್ಲ ನಿಮ್ಮ ಮೇಡಮ್, ಅವ್ರ ಹೆಸರು ಅಮೂಲ್ಯ ಅಲ್ವಾ? ಅವ್ರನ್ನು ಕರ್ಕೊಂಡು ಬನ್ನಿ. ಓಕೆ, ಐಲ್ ಬಿ ವೇಟಿಂಗ್. ಬಾಯ್. ಬಾಸ್, ನಮ್ರತಾ ಬೇಡ ಬಾಸ್, ನಮ್ರತನೂ ಬೇಡ, ಅವ್ರ ಅಮ್ಮನೂ ಬೇಡ. ಗಣೇಶ ಹಬ್ಬಕ್ಕೆ ನಾಡಿದ್ದು ಹೋಗೋದಾದ್ರೂ ಇವ್ರ ಸಂಭ್ರಮ ಇವಾಗಲೇ ಶುರುವಾಗ್ಬಿಟ್ಟಿದೆ. ಇವ್ರು ಕುಣಿಯೋಕೆ ಶುರು ಮಾಡಿದ್ರು ಅಂದರೆ ಎಲ್ಲ ಅಲೋಲ ಕಲ್ಲೋಲ ಮಾಡಿಬಿಡ್ತಾರೆ. ವಿಕ್ಕಿ ಅವರೇ, ನೀವಿಲ್ಲಿ?
ಫ್ಯೂಚರ್ ತೋರಿಸ್ತಾ ಇದ್ದೀನಿ. ಬಿಡಿ, ಕೆಳಗೆ ಇಳಿಸಿ ನನ್ನನ್ನ. ಏನ್ ಮಾಡ್ತಿದ್ದೀರಾ? ನಮ್ಗೆ ಒಂದು ಅರ್ಥ ಆಗ್ತಿಲ್ಲ. ಇದೇ ಥರ ಕೆಲಸ ಮುಗಿಸಿ ನಾನು ಮನೆಗೆ ಬರಬೇಕು. ದಿನ ನೀವು ಹೀಗೆ ಬಂದು ಬಾಗಿಲು ತೆಗೆದು ಹೇಗಿದ್ರ ರೀ, ಕೆಲಸ ಮುಗೀತಾ, ತುಂಬ ಸುಸ್ತಾಯ್ತಾ ಅಂತ ಕೇಳಬೇಕು. ಆಗ ನಾನು ನಿಮ್ಮನ್ನ ಎತ್ಕೊಂಡು ಕರ್ಕೊಂಡೋಗ್ಬೇಕು. ಇದೇ ನನ್ನ ಆಸೆ. ಸೊ ಇದು ಮುಂದೆ ನಡೆಯೋ ಬ್ಯೂಟಿಫುಲ್ ಲವ್ ಸ್ಟೋರಿ ಮೂವಿ ಟ್ರೈಲರ್ ಅಷ್ಟೇ. ಅಮ್ಮ ಮನೇಲೇ ಇದ್ದಾರೆ, ಅಪ್ಪ ಬರೋ ಹೊತ್ತಾಯ್ತು. ನಮ್ಮನ್ನ ಹೀಗೆ ನೋಡಿದ್ರೆ ಅಷ್ಟೇ ಕತೆ. ಅಯ್ಯೋ, ಮದುವೆ ಆದ್ಮೇಲೂ ನಮ್ಮನ್ನ ಗಡಿಯಾರ ನೋಡ್ತಿದೆ, ಕಿಟಕಿಗೆ ಹಾಕಿರೋ ಕರ್ಟೆನ್ ನೋಡ್ತಿದೆ, ಬಾಗ್ಲು ತೆಗ್ದಿದೆ ಅಂತೆಲ್ಲ ಕತೆ ಹೊಡೆದ್ರೆ ಸರಿ ಇರಲ್ಲ ನೋಡಿ. ಈಗ ಯಾಕೆ ಮುಂದಿನ ವಿಚಾರ, ಅದನ್ನ ಆಮೇಲೆ ನೋಡ್ಕೊಂಡ್ರಾಯ್ತು. ಈ ಮನುಷ್ಯ ಇದನ್ನಲ್ಲ, ಅವ್ನು ಯಾವಾಗ್ಲೂ ನಾಳಿನ ಲೈಫ್ ಚೆನ್ನಾಗಿರ್ಬೇಕು ಅಂತಾನೆ ರೀ ಆಸೆ ಪಡೋದು. ಆದ್ರೆ ನಂಗೆ ಇವತ್ತಿನ ದಿನಾನೂ ಮುಖ್ಯನೇ. ತಗೊಳಪ್ಪ, ಈ ಹುಡುಗಿರು ಯಾವಾಗ ಫಿಲಾಸಫರ್ಸ್ ಆಗ್ತಾರೆ ಅನ್ನೋದೇ ಹೇಳಕ್ಕಾಗಲ್ಲ. ಸಮಾಜ, ಸುಡುಗಾಡು, ಅವರು ಇವರು ಅಂತ ಭಯದಲ್ಲೇ ನರಳಿ ಇಲ್ಲಿ ತನಕ ನಿಮ್ಮನ್ನ ಹೊರಗಡೆ ಸುತ್ತಾಡೋಕೆ ಕರ್ಕೊಂಡು ಹೋಗಿಲ್ಲ ನಾನು. ಅಂದ್ರೆ ನೀವ್ ಇವತ್ತು ನನ್ನ ಆಚೆ ಕರ್ಕೊಂಡು ಹೋಗಕ್ಕೆ? ಅಬ್ಬಾ, ಕೊನೆಗೂ ಹುಡುಗಿರಿಗೆ ಹುಡುಗರ ಟೆನ್ಷನ್ ಅರ್ಥ ಆಗುತ್ತೆ ಅನ್ನಂಗೆ ಆಯ್ತು. ಇದು ಪಕ್ಕ ಗಿನ್ನಿಸ್ ರೆಕಾರ್ಡಲ್ಲಿ ಬರ್ಸೋ ವಿಚಾರ. ಲವ್ ಯು ರೀ. ಇದೇನ್ ಬಾಸ್, ಲಡ್ಡು ತಾನಾಗ್ತಾನೆ ಬಂದು ಬಾಯಿಗೆ ಬಿದ್ರು ತಿನ್ನಕ್ ಅಳ್ತಿರಲ್ಲ ಬಾಸ್. ಸಾರಿ ಬಾಸ್, ಅದು ವಿಕ್ಕಿ ಸರ್ ಜೊತೆ ಸಲಹೆಯಿಂದ ಇರ್ತೀನಲ್ಲ, ಅದಕ್ಕೆ ಕೆಲವು ಸತಿ ನಿಮ್ಮ ಜೊತೆನೂ ಹಾಗೆ ಆಡ್ಬಿಡ್ತೀನಿ, ಕ್ಷಮಿಸಿ. ಬಾಸ್, ನಾನು ವಾಪಸ್ ಮನೆಗೆ ಹೊರಟಿದ್ದೆ. ನನ್ನನ್ನು ಯಾಕೆ ಕರ್ಸಿದ್ರಿ? ಆಫೀಸಲ್ಲಿ ಒಂದು ಸೊಳ್ಳೆನೂ ಇಲ್ಲ. ನನ್ನನ್ನು ಕರ್ಸೋ ಅವಶ್ಯಕತೆ ಏನಿತ್ತು? 5 ಗಂಟೆ ಆಯ್ತು. ಆಫೀಸ್ ಅವರ್ಸ್ ಆದ್ಮೇಲೆ ಫೀಮೇಲ್ ಎಂಪ್ಲಾಯೀಸ್ನ ಯಾಕೆ ಕರೆಸ್ಬೇಕು ಅಂತ ಕೇಳಿದ್ನಪ್ಪ. ಹೇಳಿ ಬಾಸ್. ನೀನು ನನ್ನ ಜೊತೆ ಪಾರ್ಟಿಗೆ ಬರಬೇಕು. ಏನಂದ್ರಿ ಬಾಸ್? ನೀನು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ಯಾ? ಕೆಲವು ಸಲ ನಿಮ್ಮ ಸಂಬಂಧನೇ ಅರ್ಥ ಆಗಲ್ಲಪ್ಪ. ಒಬ್ರು ಇನ್ನೊಬ್ರು ತಿಂದೇ ಬಿಡ್ತೀನಿ ಅಂತಿರ್ತೀರಾ, ಇನ್ನು ಕೆಲವು ಸಲ ಈ ಥರ ಪಾರ್ಟಿ ಕರ್ಕೊಂಡು ಹೋಗ್ತೀನಿ ಅಂತೀರಾ. ಕೇಳಿಸ್ಕೊಂಡಿದ್ ನಿಜಾನೇ ಅಂತ ಆದ್ರೆ ಒಂದು ನನ್ನ ಕಿವಿ ಕಿವುಡಾಗುತ್ತೆ, ಇಲ್ಲ ನಿಮ್ ಬಾಯಿ ಮುಚ್ಚೋಗುತ್ತೆ. ಏನ್ ತಮಾಷೆನಾ? ವೇದಾಂತ್ ವಸಿಷ್ಠ ನಮ್ಮನ್ ಪಾರ್ಟಿ ಕರ್ಕೊಂಡು ಹೋಗೋದಾ? ಜಾಸ್ತಿ ಬಿಗ್ ಬೇಡ, ದೊಡ್ಡ ವಿಷಯ ಏನೂ ಅಲ್ಲ. ಒಂದು ಸ್ಮಾಲ್ ಬರ್ತ್ಡೇ ಪಾರ್ಟಿ, ಅದು ಪುಟ್ಟ ಮಗೋದು. ನನಗೆ ಆ ಪಾರ್ಟಿಯಲ್ಲಿ ಒಂದು ಡೀಲ್ ಓಕೆ ಆಗುತ್ತಿದೆ. ಅವತ್ತು ಲಾಸ್ಟ್ ಮಿನಿಟಲ್ಲಿ ಪರ್ಮಿಷನ್ ಕೇಳಿದ ಒಂದು ಪ್ರೆಸೆಂಟೇಷನ್ ಕೊಟ್ಟಿದೆಯಲ್ಲ, ಅವ್ರೇನು ವೇಟ್ ಮಾಡಿರೋದು. ಡೀಲ್ 2 ಕೋಟಿಗೆ ಅಂತ ನಾವು ಪ್ರಪೋಸ್ ಮಾಡೋಕೆ ಮುಂಚೆನೆ ಅವರೇ 3.5 crore ಒಪ್ಕೊಂಡ್ಬಿಟ್ರು. ಏನು ಹೇಳ್ತಿದ್ದೀರಾ ಸಾರ್ಥಕ್? ಡೀಲ್ ಓಕೆ ಆಯ್ತಾ? ಬಾಸ್, ಕಂಗ್ರಾಟ್ಸ್ ಬಾಸ್. ಅಮೂಲ್ಯ ಮೇಡಮ್ ಸೂಪರ್ ಆಗಿ ಪ್ರೆಸೆಂಟ್ ಮಾಡಿದ್ರು. ಓ, ಅದು ಗೊತ್ತಾಯ್ತು. ನೋಡಿದ್ರ ಬಾಸ್, ನಾನು ಅವತ್ತೇ ಹೇಳ್ದೆ ನಮ್ಮಿಂದ ಒಳ್ಳೇದೇ ಆಗೋದು ಅಂತ. ನೀವೇ ಕೇಳಲಿಲ್ಲ. ಒಳ್ಳೇದು ಇಲ್ಲ, ಮಣ್ಣು ಇಲ್ಲ, ಎಲ್ಲ ನನ್ನ ಕರ್ಮ. ನೀನು ಅವತ್ತು ಮಾಡಿರೋ ಕೆಲಸಕ್ಕೆ ನಾನು ನೀನು ಅನುಭವಿಸ್ತಿದ್ದೇನೆ. ನೀನು ಮಾಡಿರೋದನ್ನ ನೀನೇ ಸರಿ ಮಾಡು. ಕ್ಲೈಂಟ್ ಪಿಚ್ಚಿಗೆ ನನ್ನ ಜೊತೆ ಪಾರ್ಟಿ ಬಾ. ಆಫೀಸ್ ಕೆಲಸಕ್ಕೆ ಆರ್ಡರ್ ಮಾಡಿದ್ರೆ ಓಕೆ, ಹೋಗ್ಲಿ ಪಾಪ ಅಂತ ಆನ್ ಡ್ಯೂಟಿಗೆ ಆರ್ಡರ್ ಮಾಡಿದ್ರು ಒಪ್ಕೋತೀವಿ. ಹಾಗಂತ ಈ ತರ ಪ್ರೈವೇಟ್ ಪಾರ್ಟಿಗೆ ಬರಲೇಬೇಕು ಅಂತ ಆರ್ಡರ್ ಮಾಡಿದ್ರೆ ನಾವು ಆಟೋಗ್ರಾಫ್ ಹಾಕಕ್ಕಾಗಲ್ಲ. ಈ ಆಟಕ್ಕೆಲ್ಲ ನಾನಿಲ್ಲ, ನಮ್ಮ ಮನೇಲಿ ಬೇರೆ. ಇಲ್ಲ ಅನ್ಬೇಡ. ಈ ರೀತಿ ಸೇಲ್ಸ್ ಪಿಚ್ಗೆ ಹೋಗಿ ಪ್ರಾಜೆಕ್ಟ್ ಅಪ್ರೂವ್ ಆದರೆ ಅದರ 5% ಕಮಿಷನ್ ನಿನಗೂ ಬರುತ್ತೆ. 5% ಸಿಲ್ಲಿ ಆಗ್ಲಿಲ್ವಣ್ಣ? 50 ಲಕ್ಷದ್ದು 5% ಅಂದ್ರೆ ಏನು ನಿನಗೆ ಗೊತ್ತಾ? 2,50,000. ಎಕ್ಸಾಕ್ಟ್ಲಿ. ಅಷ್ಟೊಂದು ದುಡ್ಡು ಅಂದ್ರೆ ಹೇಗಾದ್ರೂ ಮಾಡಿ ಈ ಡೀಲ್ ಆಗೋ ಹಾಗೆ ಮಾಡಬೇಕು.